ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರಗತಿ ಅಭಿಷೇಕ್ ಯೂಟ್ಯೂಬ್ ಚಾನಲ್. ಚಿತ್ರಾನ್ನ ರೊಟ್ಟಿ ಮಾಡ್ತಾಯಿತ್ತು ನಮ್ಮಮ್ಮ. ಟೂ ಟೈಪ್ಸ್ ಆಫ್ ಬ್ರೇಕ್ಫಾಸ್ಟ್ ಟುಡೇ ನಮ್ಮ ಮನೇಲಿ. ನಮ್ಮ ಮನೆಗೆ ಎರಡು ಥರನೇ ಜಾಸ್ತಿ. ನಾವು ಯೂಶಲಿ ಬಂದರೆ ಅದೇ ಒಂದು 10 ತಗೊಂಬಂದ್ಬಿಡ್ಬೇಕು. ನೀರು ಮಾತ್ರ ಕಜ್ಜಲ್ ಬರ್ಕೊಳ್ಳಲ್ಲ, ದೇವ್ರಿಗೆ ಮಾತ್ರ ನೀಟಾಗಿ ಬರೀತಾ ಇದೆಯಲ್ಲ ಅಕ್ಕ. ಅದಕ್ಕೆ ಮದ್ದಿಗೆ ಕಣ್ಣಿಗೆ ಒಂಚೂರು ರೆಡ್ ಇದಾರ ಇಕ್ಕೆ, ಇಲ್ಲ ಸ್ಟಿಕ್ಕರ್ ಐತಲ್ಲ, ಸ್ಟಿಕ್ಕರ್ ಇಲ್ಲ ಚೂರು ಲಿಪ್ಸ್ಟಿಕ್. ಅವಾಗ ಹೈಲೈಟ್ ಆಗುತ್ತೆ. ನನಗೆ ಕಣ್ಣು ಹೆಂಗಿರುತ್ತೆ, ನಂದು ಬ್ಲ್ಯಾಕ್, ದೇವರಿಗೆ ವೈಟ್ ಆಗ್ಬಿಡುತ್ತೆ, ಪಿಂಕ್ ಆಗ್ಬಿಡುತ್ತೆ. ಅಲ್ಲ ಅಕ್ಕ, ದೇವರಿಗೆ ಎದ್ದು ಕಾಣಲಿ ಅಂತ. ಮೂಗ್ಬಿಟ್ಟೆಲ್ಲ ಬರೆದು ಬಿಟ್ಟಿದ್ದೀರಾ ನೀನು, ಹೇಗೆ ಬರ್ದ? ಮೂಗ್ಬಿಟ್ಟ ಚೆನ್ನಾಗಿ ಕಾಣಲ್ಲ. ನಿನ್ನ ಮಗಳು ನಾನು ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಲ್ಕೊಂಬಿಟ್ಟಳತ್ತ. ಅಕ್ಕ, ಈ ಮೂಗ್ಬಿಟ್ಟು ಹಿಂಗೆ ಹಾಕ್ತಾರಲ್ಲ, ಹಿಂಗೆ ಕೆನಾಪಿ ಥರ ಎಲ್ಲ, ಮೇ ಬಿ ಅವರೆಲ್ಲ ಓಲ್ ಮಾಡಿಸಿರ್ತಾರಲ್ವ ಅಕ್ಕ, ಕೆಳಗಡೆಗೂ ಮೇಲಕ್ಕೂ ಎರಡು ಓಲ್ ಮಾಡಿಸ್ಬಿಟ್ಟು. ಅಕ್ಕ, ನೀನು ಹೇಳ್ದಂಗೆ ಆ್ಯಕ್ಚುಲಿ ಕಣ್ಣಿಗೆ ಬ್ಲ್ಯಾಕ್ ಬರ್ದಿರೋದಂತಾರೆ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತೈತೆ ಕಣೆ. ನೆಕ್ಸ್ಟ್ ಟೈಮ್ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಟ್ರೈ ಮಾಡ್ತೀನಿ. ಕೆಳಕ್ಕೆ ಒಂದಿನ ಡ್ರಾಪ್ ಬಿಡವಾ? ನೀನು ಮಾಡಲ್ಲ, ಮಾಡಿದ್ರೆ ಚೆನ್ನಾಗೇ ಮಾಡ್ತೀಯ. ವಾವ್, ಸಾಕಾದಾಗ ಕಾಣಿಸ್ತೈತೆ. ನಿನ್ನ ಥರನೇ ನಗುಮುಖದ ಲಕ್ಷ್ಮಿ ನೀನು. ಹುಡ್ಕೊಂಡು ರೂಢಿ ಆಗ್ಬಿಟ್ಟಿದೆ ಸ್ಕೂಲ್ಗೆ. ಅದೇ ಅಲ್ಲಿದ್ರೆ ಅಲ್ಲಿ ಎತ್ಕೊಂಡಿರ ಏನೋ ಅಂದಹಾಗೆ ಕಲರ್ಫುಲ್ ಆಗಿ ನಡೆದ ಕಾರ್ಯಕ್ರಮದಲ್ಲಿ ತಾಳ್ಮ ಅವರ ಬಾಲಿವುಡ್ ಡೆಬ್ಯೂ ಬಗ್ಗೆ ಮಾತನಾಡಿದ ರಣವೀರ್ ಎಕ್ಸೈಟ್
ನನಗೆ ಇಷ್ಟ ಆಗಿರೋ ಲಕ್ಷ್ಮಿದೇ ಇದೇ ಲಕ್ಷ್ಮಿ. ಇಷ್ಟು ವರ್ಷಕ್ಕೆ ನಿನ್ನ 32 ವರ್ಷ ಮಾಡ ಹೋಗಿ ಬಾವ. ನೀನು ತಗೋ. ಸರ್ ನಾವಿವಾಗ ಮಳೆ ಬರುತ್ತಾರೋ ಬರಲ್ಲ. ಬನ್ನಿ ಬೇಡ ಕಣವ ನಮ್ಗೆ. ಜಾನಿಗೆ ಸ್ವಾಮಿ ಮಾಡ್ತಾವ್ರು ಕೊಡು. ಅವನೇ ನನ್ನ ಸಾಮಣ್ಣ ಸಾಮಣ್ಣ. ನಿಮ್ಮಪ್ಪ ನನ್ನ ಮದುವೆ ಮಾಡೈತೆ, ನಿಮ್ಮ ಚಿಕ್ಕಪ್ಪ ನಿನ್ನ ಮದುವೆ ಮಾಡೋದು ಬೇಡವಾ? ಇನ್ನು 20 ವರ್ಷಕ್ಕೆ ಮಾಡ್ತೀವಿ ತಾನೇ ಅಕ್ಕ? ಅವಳಿಗೆ ಈಗ 5 ವರ್ಷ, ಇನ್ನು 20 ವರ್ಷ ಬಿಟ್ಟಿದ್ರೆ 25 ವರ್ಷ. ನಮ್ಮ ಜಾನಿ ಫಸ್ಟ್ ಮಾಡ್ಬಿಡ್ತೀನಿ. ತುಂಬ ಮಳೆ ಬರ್ತಾಯಿತ್ತು ಲೈಕ್ ದೀಪಾವಳಿ ಹಬ್ಬದ ದಿನ. ಸೊ ಹಾಗಾಗಿ ನನಗಾಗಲಿ ನಮ್ಮ ಅಕ್ಕಂಗಾಗಲಿ ರೆಡಿ ಆಗಬೇಕು ಅಂತ ಯಾವುದೇ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ. ಅಟ್ಲೀಸ್ಟ್ ಪ್ರತಿ ವರ್ಷ ಒಂದು ಸಿಂಪಲಾಗಿ ಸ್ಯಾರಿನಾದರೂ ಹಾಕ್ಕೊಂಡು ಒಂದು ಸ್ವಲ್ಪ ಮಿನಿಮಲಿಸ್ಟಿಕ್ಕಾಗಿ ಮೇಕಪ್ ಮಾಡ್ಕೊಳ್ತಾ ಇದ್ವಿ. ಬಟ್ ಅವತ್ತು ನಮಗೆ ಯಾವುದೇ ರೀತಿಯಾದಂಥ ಇಂಟ್ರೆಸ್ಟ್ ಇರಲಿಲ್ಲ, ಬಿಕಾಸ್ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ರೈನ್. ಆ್ಯಂಡ್ ಪರ್ಸ್ನಲಿ ನನಗೆ ತುಂಬ ಟಯರ್ಡ್ ಆಗಿತ್ತು, ಬಿಕಾಸ್ ದೀಪಾವಳಿ ಹಬ್ಬದ ದಿನವೇ ಹಾಸನಾಂಬ ಟೆಂಪಲ್ನ ವಿಸಿಟ್ ಮಾಡಿದ್ದರಿಂದ ಹಿಂಗಲ್ಲ ದೇವ್ರಿಗೆ. ಈ ಥರ ಕೈಯಲ್ಲಿ ಹಚ್ತೀಯಾ? ಯಾಕೆ ಅಳ್ತಾ ಇದೀಯಾ? ಕೇಳಿ ಕೇಳಿ, ಯಾಕೆ ಅಳ್ತಾ ಇದ್ದಾಳೆ ರಿದ್ವಿ? ಪ್ಲೀಸ್ ಕೇಳಿ. ಏನಪ್ಪ? ಏಯ್ ನಿಜ ಹೇಳ. ಮಗ ಚಿಕ್ಕ ಮಗು ಹುಷಾರ್. ಎಸ್, ಆಲ್ ದ ಬೆಸ್ಟ್. ತಗೊಳ್ಳಿ. ಯಾವುದು? ಹಾಂ ಇತ್ತಲ್ಲ ದೊಡ್ಡದು ಎಲ್ಲ, ಅದು ಇನ್ನೊಂದು ತಗೋಬೋದು.
ಏಯ್ ಏಯ್ ಏನೋ ಬಜ್ಜಿ ಹೇಳ್ಕೊಡ್ತಿದ್ಯಾ? ಏನೋ ಹೇಳ್ಸ್ಕೊಂತಿದ್ಯಾ ಜಣ? ಜಣ ಕೈ ಕಟ್ಟು, ಕೈ ಕಟ್. ಅವನು ಏನು ಹೊಡಿಲೇ ಇಲ್ಲ ನಿನ್ನ ಮೊಮ್ಮಗ, ಧೈರ್ಯನೇ ಸಾಲದು. ಸೈಡಲ್ಲ ಪಜ್ಜಿ. ಸುಮ್ಮನೆ ಕಟ್ಗಳು ಪಾಪ ಕಟ್ತೀರಲ್ಲ, ಕಟ್ಗಳನ್ನು ಅಲ್ಲ ಅಲ್ಲೇ ಬೋರ್ ಆಗೈತೋ ಹಂಗದೆ. ಈ ಕೈ ಕಟ್ಟಮ್ಮ. ಕೊನೆಗೆ ಹಾಕಪ್ಪಜ್ಜಿ. ಟೈಮ್ ಎಷ್ಟು ಜಣ ಮರಿ? ಟೈಮ್ ಎಷ್ಟು? ಟೈಮ್ ಎಷ್ಟು ಹೇಳು? ಇಲ್ಲಿಗೆ ಬಂದ್ಬಿಟ್ರೆ ಗೊತ್ತು ಬಂದ್ಬಿಡುತ್ತೆ ಗಣಪತಿ, ಗೊತ್ತು. ಕೈ ಕಟ್ಟ, ಕೈ ಕಟ್, ಫ್ರೀಡಮ್ ಇದೆ, ಕೈ ಕಟ್ಟು. ಫ್ರೀಡಮ್. ಯಾರು ಮಾತಾಡ್ಸಂಗಿಲ್ಲ. ಶೇಕ್ ಹ್ಯಾಂಡ್ ಮಾಡಿ. ಸರಿ, ಅಮ್ಮಂಗೆ ಶೇಕ್ ಹ್ಯಾಂಡ್ ಮಾಡೋ. ನಾನು ನಿನ್ನ ಫ್ರೆಂಡ್ಸ್. ತುಂಟ ತುಂಟ ತುಂಟ. ಮೊಮ್ಮಗಂಗೆ ಆಡ್ ಹಾಕಡಪ್ಪಜ್ಜಿ. ನಮ್ಮ ಮನೆ ಕೆಲ್ಸಕ್ಕೆ ಬರುತ್ತಲ್ಲ ಆಂಟಿ, ಅವ್ರ ಮೊಬೈಲ್ ಬಿಡಲ್ಲ. ನಿಮ್ಮ ದೊಡ್ಡಮ್ಮ ಅಂದ್ಕೊಳೋ ಮೊಬೈಲ್ ಅದು. ಹಾಂ, ಅಮ್ಮಮ್ಮನ ನನಗೆ ಮಾತ್ರ ಕೊಡ್ಸಿದ್ರು ಕಣಪ್ಪ. ಸ್ಯಾಮ್ಸಂಗ್ J7 15,000 ರೂಪಾಯಿ ಮೊಬೈಲ್ ಕೊಡ್ಸಿದ್ರು ನನಗೆ. ಫಸ್ಟ್ನೇ ಮೊಬೈಲೇ ನಂದಷ್ಟು. ದುಡ್ಡು ಕೊಟ್ಟಿದ್ರಲ್ಲ ನನಗೆ ಓದಿ. ಬೀನ್ಸ್ ಪಲ್ಯ. ಅಲ್ಲ, ಕ್ರೇಜ್ ಐತಿ ಅಂತ. ಕೆಲವೊಬ್ರಿಗೆ ಕ್ರೇಜ್ ಇರಲ್ಲ. ಹೊಡೆದ್ಮೇಲೆ ಅಲ್ಲಿ ಹೋಗ ದೂರ ನೋಡೋದು. ಆ್ಯಕ್ಚುಲಿ ಈ ವರ್ಷ ತುಂಬ ಕಷ್ಟಪಟ್ಟು ಪಟಾಕಿನ ಹೊಡೆದ್ವಿ ಅಂತ ಅಲ್ಲೇ ಹೇಳ್ಬೋದು. ಬಿಕಾಸ್ ತುಂಬ ಮಳೆ ಬರ್ತಾ ಇದ್ದಿದ್ದರಿಂದ ನಾವು ನೋಡಿಕೊಂಡು ಪಟಾಕಿನ ಹಚ್ಚಬೇಕಾಗಿತ್ತು. ಯಾವಾಗ ಮಳೆ ಕಮ್ಮಿ ಆಗುತ್ತೋ ಆವಾಗ ಒಂದೊಂದು ಬ್ಲಾಸ್ಟರ್ ಅಥವಾ ಪಟಾಕಿಗಳನ್ನ ಹಚ್ಚೋಕ್ಕೆ ನಾವು ಟ್ರೈ ಮಾಡ್ತಾಯಿದ್ವಿ. ಒಂಥರ ಇರಿಟೇಟ್ ಆಗುತ್ತೆ, ಲೈಕ್ ಮಳೆ ಬರಬೇಕಾದ್ರೆ ಪಟಾಕಿನ ಹೊಡಿಬೇಕು ಅಂತ. ಬಿಕಾಸ್ ಯಾವುದೇ ರೀತಿಯಾದಂಥ ಸೋ ಮಚ್ ಆಫ್ ಹ್ಯಾಪಿನೆಸ್ ಅನ್ನೋದು ನಮಗೆ ಸಿಗ್ತಾ ಇರಲ್ಲ. ಒಂಥರ ಹರಿಬರಿಯಲ್ಲೇ ಪಟಾಕಿಗಳನ್ನ ಹೊಡಿತಾ ಇದ್ದೀವಿ ಅನ್ನೋ ಫೀಲಿಂಗ್. ನನಗೆ ಈ ಥರ ಹಿಂಗೆ ಬ್ಲಾಸ್ಟರ್ಸ್ ಅಂತಂದರೆ ಪರ್ಸ್ನಲಿ ಫೀಲ್ ಆಗುತ್ತೆ. ಎನಿಥಿಂಗ್ ಈ ಥರ ನಮಗೆ ಬ್ಲಾಸ್ಟರ್ಸ್ನ ನೋಡಿದ್ರೆ
ನಾನು ಮದುವೆ ಆಗಿರೋ ದಿನವೇ ನೆನಪಾಗುತ್ತೆ. ಬಿಕಾಸ್ ನನ್ನ ಹಸ್ಬೆಂಡ್ ವೆಲ್ಕಮ್ ಮಾಡಬೇಕಾದ್ರೆ ನಮ್ಮ ಮಾಮನ ಅವ್ರನ್ನ ತುಂಬ ದೊಡ್ಡ ದೊಡ್ಡ ಪಟಾಕಿಗಳನ್ನ ಜಾಸ್ತಿ ಪಟಾಕಿನ ಹೊಡೆದು ಅವ್ರನ್ನ ವೆಲ್ಕಮ್ ಮಾಡಿದರು. ಆ್ಯಕ್ಚುಲಿ ನನ್ನ ಹಸ್ಬೆಂಡು ಕೂಡ ಆ ವಿಚಾರದಲ್ಲಿ ತುಂಬ ಖುಷಿ ಪಡ್ತಾರೆ. ಬಿಕಾಸ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಲೈಕ್ ವೆನ್ ಎವರ್ ದ ಟೈಮ್ ಕಮ್ಸ್, ನಿಮ್ಮ ಫ್ಯಾಮಿಲಿಯಲ್ಲಿ ಎಕ್ಸ್ಪೆಷಲಿ ನಿಮ್ಮ ಮಾಮ ನಮ್ಮನ್ನು ಅಷ್ಟೊಂದು ಅದ್ಧೂರಿಯಾಗಿ ಪಟಾಕಿ ಎಲ್ಲ ಹೊಡೆದು ನನ್ನನ್ನು ವೆಲ್ಕಮ್ ಮಾಡಿದರು ನಿಮ್ಮ ಫ್ಯಾಮಿಲಿಗೆ. ನನ್ನ ಮದುವೆ ಆಗಿದ್ದ ದಿನ ನನ್ನ ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಆಫ್ ಮೈ ವೆಡ್ಡಿಂಗ್ ಅಲ್ಲಿ ಅದು ಕೂಡ ಒಂದು. ಬಿಕಾಸ್ ಆ್ಯಸ್ ಬೀಯಿಂಗ್ ಎ ಗ್ರೂಮ್ ಯು ವಿಲ್ ಬಿ ವೆರಿ ಹ್ಯಾಪಿ ಇನ್ ದ ಡೇ ಟಿಲ್ ಟುಡೇ. ಆ್ಯಕ್ಚುಲಿ ನಾನು ಪ್ರತಿ ವರ್ಷ ಲೈಕ್ ನನಗೆ ಬುದ್ಧಿ ತಿಳಿದಾಗಿಂದ, ಲೈಕ್ ಬುದ್ಧಿ ಬಂದಾಗಿಂದಲೂ ನನಗೆ ಗೊತ್ತಾಗೋ ವಯಸ್ಸಿಂದ ಅಂತ ಹೇಳ್ಬೋದು, ಅವಾಗಿಂದಲೂ ಪ್ರತಿ ವರ್ಷ ದೀಪಾವಳಿಗೆ ನಾವು ಪಟಾಕಿನ ಹೊಡಿತಾ ಇದ್ವಿ. ಬಿಕಾಸ್ ನಮ್ಮ ಅಪ್ಪಾಜಿ ಇದಕ್ಕೆಲ್ಲ ಎನ್ಕರೇಜ್ ಯಾವತ್ತೂ ಮಾಡ್ತಲೇ ಇರಲಿಲ್ಲ. ಬಟ್ ನಮ್ಮ ಗಿರಿಮಾಮ ಆ ಥರ ಏನಿಲ್ಲ. ಸೊ ನಮ್ಮ ಅತ್ತೆ ಪಾಪ ನಮಗೋಸ್ಕರ ಅಂತ ನಮ್ಮ ಅಮ್ಮಂಗೆ ಹೇಳಿ ಪಟಾಕಿಗಳನ್ನ ತರಿಸೋರು. ಯೂಶ್ವಲಿ ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ಲೈಕ್ ನಾವು ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾಯಿರೋ ಹಬ್ಬಗಳಲ್ಲಿ ಇದು ಕೂಡ ಒಂದಾಗಿತ್ತು. ಸೊ ನಮ್ಮ ಅತ್ತೆ ಎಲ್ಲ ಬರ್ತಾಯಿದ್ರು. ಬಟ್ ಇವಾಗ ಅದನ್ನೇ ನಾನು ನಮ್ಮ ಅತ್ತೆ ಜೊತೆ ಜಗಳ ಆಡ್ತಾ ಇರ್ತೀನಿ, ಮುಂಚೆನೇ ಜಾಸ್ತಿ ಬರ್ತಾಯಿದ್ರಿ, ಇವಾಗ ನೀವು ಬರಲ್ಲ ಅಂತ. ಹಾಂ, ಮಳೆಯಲ್ಲಿ ದೀಪಾವಳಿ. ಹಚ್ಚು. ನೀವೇ ನಮ್ಮ ಮನೇಲಿ ಈ ಒಂದು ಧನಲಕ್ಷ್ಮಿ ಪೂಜೆನ ಸ್ಟಾರ್ಟ್ ಮಾಡಿ ಅರೌಂಡ್ ಆಲ್ಮೋಸ್ಟ್ ಒಂದು ನಮ್ಮಮ್ಮ ಮದುವೆ ಆಗಿದ್ದಾಗಿಂದಲೂ ಅಂತ ಹೇಳ್ತಾರೆ. ಸೊ ನಮ್ಮಮ್ಮ ಮದುವೆ ಆಗಿ ಅಲ್ಲೇ 34 ಇಯರ್ಸ್ ಆಯಿತು. ಸೊ ಅವತ್ತಿಂದಲೂ ಪ್ರತಿ ವರ್ಷ ಈ ಒಂದು ಧನಲಕ್ಷ್ಮಿ ಪೂಜೆನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂಚೆ ಎಲ್ಲ ಲೈಕ್ ಹಾಲಲ್ಲಿ ಕೂರಿಸಿ ಸ್ವಲ್ಪ ದೊಡ್ಡದಾಗೆ ಅರೇಂಜ್ ಮಾಡ್ತಾಯಿದ್ರು. ಬಟ್ ಇವಾಗ ಏನು ಅಂದರೆ ಆದಷ್ಟು ಸಿಂಪಲ್ಲಾಗಿ ಪೂಜೆನ ಮುಗಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಹಾಗಂತ ಯಾವುದೇ ರೀತಿಯಾದಂಥ ಲೈಕ್ ತಿಂಡಿ ತಿನಿಸುಗಳನ್ನ ಕಮ್ಮಿ ಮಾಡೋದಾಗಲಿ ಆ ಥರ ಏನಿಲ್ಲ. ಲೈಕ್ ಅದಕ್ಕೆ 1 ವೀಕ್ ಮುಂಚೆನೇ ಪಾಪ ನಮ್ಮಮ್ಮ ಒಬ್ಬರೇ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಆ ಥರ ಎಲ್ಲದನ್ನು ಮಾಡ್ತಾರೆ. ನಮ್ಮಮ್ಮ ಯಾವತ್ತಿಗೂ ನಮ್ಮನ ಮೇಲೆ ಡಿಪೆಂಡ್ ಆಗೇ ಇಲ್ಲ. ನಮ್ಮಮ್ಮ ತುಂಬ ಫಾಸ್ಟಾಗಿ ಕುಕ್ ಮಾಡ್ತಾರೆ. ಸೊ ಅವ್ರ ಮಕ್ಕಳಾಗಿ ನಾವು ಹುಟ್ಟಿರೋದು ಭಾಳ ತುಂಬ ಖುಷಿ ಕೊಡುತ್ತೆ. ಬಿಕಾಸ್ ಒಂದೊಳ್ಳೆ ತಾಯಿ ಅದರಲ್ಲೂ ಎಲ್ಲ ರೀತಿಯಾಗೂ ಲೈಕ್ ಕುಕ್ಕಿಂಗಿಗೂ ಸೈ ಅಥವಾ ರೆಡಿ ಆಗೋಕ್ಕೂ ಸೈ ಅಥವಾ ತೋಟ ಕೆಲಸಕ್ಕೂ ಸೈ ಎಲ್ಲ ಆ್ಯಸ್ ಬೀಯಿಂಗ್ ಎ ಮಾಮ್ ಯಾವ ರೀತಿ ಇರ್ಬೋದು ಅಂತ ಸೊ ನಾವು ನಮ್ಮಮ್ಮನ ನೋಡೇ ಕಲಿಬೋದು. ಸೊ ನನಗೆ ನಮ್ಮಮ್ಮನ ಕುಕ್ಕಿಂಗ್ ಅಂತಂದರೆ ಭಾಳ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಇನ್ನೊಂದು ಅವ್ರ ಸ್ಪೆಷಲಿಸ್ಟಿ ಏನಂದರೆ ಇಫ್ ಇನ್ ಕೇಸ್ ಯಾವುದಾದ್ರೂ ಒಂದು ಡಿಶಸ್ ಅವ್ರಿಗೆ ಗೊತ್ತಿಲ್ಲ ಅಂದರೆ ಎನಿಥಿಂಗ್ ಅವ್ರು ಒಂದ್ಸಲ ನೋಡಿದ್ರೆ ಸಾಕು ಡಿಲಿಷಿಯಸ್ಸಾಗಿ ಕುಕ್ ಮಾಡ್ತಾರೆ. ಸೊ ಆ ಒಂದು ಟ್ಯಾಲೆಂಟ್ ನನಗೂ ಬರಲಿ ಅಂತ ಕೇಳ್ಕೊಳ್ತೀನಿ ದೇವ್ರನ್ನ. ನಮ್ಮಮ್ಮ ಹಬ್ಬದ ಪ್ರಿಪ್ರೇಷನ್ಗಾಗಲಿ ಅಥವಾ ಮನೆ ಕ್ಲೀನಿಂಗಾಗಲಿ ಯಾವುದಕ್ಕೂ ಇದುವರೆಗೂ ನಮ್ಮನ್ನು ಡಿಪೆಂಡ್ ಆಗೇ ಇಲ್ಲ. ನನಗೆ ಯಾವತ್ತೂ ನೆನಪೇ ಇಲ್ಲ ನಮ್ಮಮ್ಮ ನಮ್ಮನ ಮೇಲೆ ನಮ್ಮ ಅಕ್ಕನ ಮೇಲೆ ಡಿಪೆಂಡ್ ಆಗಿ ಹಬ್ಬಗಳನ್ನ ಮಾಡಿರೋದು. ಅಂದರೆ ನಾವು ನಮ್ಮ ಕೈಲಿ ಮಾಡಿಸ್ಬಾರ್ದು ಅಂತ ಅಲ್ಲ, ನಮ್ಮನ್ನು ನೆಚ್ಕೊಂಡು ನಮ್ಮಮ್ಮ ಕೆಲಸ ಮಾಡೋದಕ್ಕಿಂತ ಅವರೇ ಬೇಗ ಮಾಡ್ತಾರೆ ಅನ್ನೋದು ಅವ್ರ ಬಿಲೀವು. ಸೊ ಹಾಗಾಗಿ ಅವ್ರು ಯಾವತ್ತೂ ನಮ್ಮ ಮೇಲೆ ಡಿಪೆಂಡ್ ಆಗೋದೇ ಇಲ್ಲ. ಅದರೊಳಗಡೆ ಇನ್ನೊಂದು ಇದು ಇರುತ್ತೆ ನೋಡಿ, ಫಸ್ಟ್ ಇದನ್ನ ಹಾಕೊಂಬಿಡಿ. ಇರ್ರಿ ಸುಮ್ಮನೆ ಇರ್ರಿ. ನಾನು ಇದನ್ನ ನೀವು ತಂದಿಲ್ಲ ಅಂದ್ಕೊಂಡಿದ್ದೆ, ನೋಡಿರ್ಲಿಲ್ವಲ್ಲ. ಇದು ಹೆಂಗೆ ಗಂಟಾಕೋದು? ಇಷ್ಟ ಮಧ್ಯದಲ್ಲಿ ನುಗ್ಸ್ಬಿಟ್ಟು ಹಿಂಗೆ ಮುಂದ್ಬಿಟ್ಟು ಮಡ್ಚ್ಬಿಡಿ ಅಷ್ಟೇ ಸಾಕು. ಒಂದೆರಡು ನೂರ ಸುಮ್ಮನೆ ಗ್ರಿಪ್ಪಿಗೆ ಒಂದು ಕೂತ್ಕೊಂಡು ಇದು ಮಾಡಿ ಹಂಗೆ ಪ್ರೆಸ್ ಮಾಡಿಬಿಡಿ ಹಿಂಗೆ. ಮ್ಯಾಚ್ ಬಾಕ್ಸ್ ಉಲ್ಟಾ ಮಾಡ್ಕೊಬೇಕು. ನೀವೊಂದು 2 ಕಾಲನ್ನ ನೀವು ಇಟ್ಕೊಳ್ಳಿ ಹಿಂಗೆ ಹಾಲು ಕರೆಕ್ಟಾಗಿ ಸಿಂಕ್ರಿಗೆ ಮೇಣ ಅದು ಮಾಮೂಲಿ 4 ಮೂಲೆಗೆ ಹಚ್ಬಿಡಿ.
ಇದನ್ನ ಫಿಲ್ ಆಗ್ಬೇಕು, ಈಗಲೇ ಬಿಡ್ಬೇಡ್ರಿ. ಅದೇ ಫ್ಲೋಟ್ ಆಗುತ್ತೆ ಏರು ಇದಾದ್ರೆ. ಇನ್ನೊಂದು ಸ್ವಲ್ಪ ಹೊತ್ತು ಆಗಬೇಕು. ಒಂದು ನಿಮಿಷ ತಾಳಿ ಗಾಳಿ ಫುಲ್ ಆಗ್ಬೇಕು, ಚೆನ್ನಾಗಿ ಗಾಳಿ ಬಡ್ತಾ ಬರೋದು. ಬಿಡಿ ಇವಾಗ ಏ ಹೋಗ್ತಾ ಇದ್ಕೊಂಡ್ರು. ಪ್ರಗತಿ ರಿದ್ವಿ ರಿತು ಮುಂದೆ ಬಾರಿದ್ದು, ಇನ್ನೊಂದು ಸ್ವಲ್ಪ ಮುಂದೆ ಆ ಅಮ್ಮನ ಕಡೆಗೆ ಹೋಗು. ನೋಡಿ ಒಂಚೂರು ಲಿಫ್ಟ್ ಆಗ್ತದೆ ಅಂದ ತಕ್ಷಣ ಇನ್ನೊಂಚೂರು ಇರಲಿ ರೀ, ಇನ್ನೊಂಚೂರು ಫಿಲ್ ಆಗಲಿ. ತೆಂಗಿನ ಮರ ಬಿಟ್ಟು ಹೋಯ್ತು. ಇವಾಗ ಈ ಕಡೆ ಐತಲ್ವ ಅಭಿಷೇಕ್, ಅವು ಗಾಳಿ ಹೆಂಗ್ ಬೀಸುತ್ತೆ ಹಂಗೆ ಹೋಗ್ಬಿಡುತ್ತೆ. ಅಲ್ವಾ, ಸಕ್ಕದಾಗ ಒಂದು ಸ್ವಿಚ್ ಸೌಂಡು. ಜನ ನೋಡ್ಲಿ, ಅವ್ನು ನೋಡ್ಬೇಕು. ಜನ ಇನ್ನೂ ಹತ್ತು ಸುಸು ಬೇಕಾರೆ ಇದನ್ನ ನೆಲಕ್ಕೆ ಹಿಂಗೆ ಜೋರ ಹೊಡಿ, ಅಲ್ಲಿ ಆ ಕಡೆ ಆಗಲ್ಲ, ಅಲ್ಲೇ ಹೊಡಿಬೇಕು. ಇಲ್ಲಿ ಬಾ, ಇಲ್ಲಿ ಆ ಕಡೆನೇ ಇಡು, ಕಾರಿಂದ ದೂರನೇ ಇರಲಿ. ಅದೇನಾಗ ಜಾಸ್ತಿ ಇರಲ್ವಾ, 5 ಇರ್ತಾವ ಅಷ್ಟೇ. ಬಿಡೋಲ್ಲ ನಿಮಿಷ ಪುಟಿಯ ಹತ್ತಿರ ಗಡಿಯವ ಆಕೆ ಎಲ್ಲ ದೂರ ಅದು ಡಮ್ಮನ್ನಲ್ಲ, ಆರಾಮಾಗಿಡಿ. ಹಾ, ನೆಕ್ಸ್ಟ್ ಹಂಗೆ ಹಂಗೆ
ಆಯ್ತು ಅದು ಇನ್ನೊಂದು ಇದಾವೆ ಇವು ಗೊತ್ತಿಲ್ಲ ಇವು ಗೊತ್ತಿಲ್ಲ ಇವಾಗ ಇವು ಫ್ಲವರ್ ಪಟ್ಟು ಬರೇ ಇವಾಗ ಒಂದು ಶಾರ್ಟ್ ಹೊಡೆಯೋಣ ದೊಡ್ಡದಾಯಿ ಬರೇ ಇವೇ ಹೊಡ್ಕೊಂಡು ಅಲ್ರಿ ಹ್ಯಾಪಿ ದೀಪಾವಳಿ ಸುಮ್ಮನೆ ಎಂತ್ಕೋಬೇಕು ಹಿಂಗೆ ಇಟ್ಕೊಬೇಕು ಸೈಡಲ್ಲಿ ನೋಡು ಅದೇ ಒಂಥರ ಇದೇ ಒಂಥರ ಅಲ್ವಾ ಸಣ್ಣದಾಗಿ ಬರ್ತಿದ್ದೆ ಅವು ಜಾಸ್ತಿ ಎಲ್ಲ ಬರ್ತಿದ್ದೆ ಚೆನ್ನಾಗಿ ಬಂದು ನೋಡಿ ಬೈಲಿ ಮುಂದೆ ಬಾ ಹ್ಞೂ ಬಾ ತಿಳ್ಕೊ ನಡ್ಕೊ ಮತ್ತೆ ಜೋರಾಗಪ್ಪ ಬೇಗ ಬೇಗ ಎಲ್ಲ ಡಮ್ ಡಮ್ ಡಮ್ಮ ಒಂದೊಂದು ಬಣ್ಣ ಅವೇ ಕಣೆ ಆಗಲೇ ಸುಮ್ಮನೆ ತಾತಂಗೆ ಇದು ಮಾಡಬೇಡ ಆ ಕೈ ಹಿಡ್ಕೊಳ್ಳ ಬಿಡ್ತಾ ಇಲ್ಲ ರೀ ಕೈನ ಅದು ಇದರಿಂದ ಸಿಕ್ಕಿಂದ ನೋಡ್ರಿ ನೋಡ್ರಿ ಈಗ ಹೊಡ್ತದೆ ಹಾಯ್ ಅಣ್ಣ ನಿನ್ಗೆ ಕರಿತಾನೆ ಬೇಡ ಬಿಡು ಅದು ಕುಕ್ಲಿ ಕಣವ ನೋಡ್ದೆ ನೋಡ್ದೆ ಸಾಕು ಸಾಕು ಒಂದೊಂದೇ ಕೊಡಿ ಏ ಯಾರು ಕಟ್ಟಿದ್ದು ಹೌದಾ ಜಾಣ ನಿಂಗೆ ಯಾರು ಕಟ್ತಾ ಇರೋದು ಯಾರು ಯಾವ ಅಕ್ಕ ಕಟ್ತಾ ಇರೋದು ಲೇಕ್ಷಕ್ಕ ಮತ್ತೆ ರಿದ್ವಿ ಅಕ್ಕ ಸಾಕು ಸಾಕು ಒಂದೊಂದೇ ಕೊಡಿ ಸಾಕು ಸಾಕು ಬಿಡು ಮಗ್ಲೆ ಅದನ್ನೇ ತಿನ್ಲಿ ಅವನು ಲೇಕ್ಷಾ ಇವಾಗ ರಿದ್ವಿ ಹೋಗ್ತಾಳೆ ತುಮಕೂರಿಗೆ ಬೇಜಾರಾಗುತ್ತಾ ನಿಂಗೆ ಯಾಕೆ ಬೇಜಾರೇನಾಗಲ್ವಾ ಜಾಣ ಇರ್ತಾನೆ ಬಾ ಆಟ ಆಡೋಸಕ್ಕೆ ಇವತ್ತು ನಾಳೆ ಇರ್ತಾನೆ ಓಕೆನಾ ಜಣ ನಿಂಗೆ ಯಾವ ಅಕ್ಕ ಇಷ್ಟನಾ ಜಣ ಜಣ ಮರಿ ಹೇಳು ಯಾವ ಅಕ್ಕ ಇಷ್ಟ ನೋಡಿ ಇಬ್ರು ಅಕ್ಕ ಪಿಂಕಿ ಪಿಂಕಿ ಆಗೋರೆ ಪಿಂಕಿ ಪಿಂಕಿ 2 ಜಡೆ ಎಲ್ಲ ಆಗೈತೆ ಆಗ್ತಿರ್ ಬೇರೆ ಜಾಣಂಗೆ ಕಾರ್ನ್ ಬೇರೆ ತಿನ್ನಿಸ್ತಾರ ಕಣಮ್ಮ ನೋಡಮ್ಮ ಹೆಂಗ್ ಕೇರ್ ಮಾಡ್ತಾಳವಳು ಲೇಕ್ಷಾ ನಿಂಗೆ ಪೃಥ್ವಿ ಅಕ್ಕ ಇಷ್ಟನಾ ನಾನು ಇಷ್ಟನಾ ಯಾಕೆ ಯಾಕೆ
ನನ್ನ ಹೆಸ್ರೇನ? ಹೌದಾ? ಇವರು ರಿದ್ವಿಯವ್ರ ಅಪ್ಪ ಇಷ್ಟನಾ ಜಾಣಾರಪ್ಪ ಇಷ್ಟನಾ? ರಿದ್ವಿಯವ್ರಪ್ಪ ಇಷ್ಟನಾ ಜಾಣಾರಪ್ಪ ಇಷ್ಟನಾ? ಜಾಣಾರಪ್ಪ ಇಷ್ಟನಾ? ಹೌದಾ? ಅವಳಿಗೆ, ನಿನಗಲ್ಲ ಅವಳು ಹೇಳಿದ್ದು, ಅವಳಿಗೆ ಜಾಣಾರಪ್ಪ ಇಷ್ಟಂತೆ. ಅಭಿ ಅಂಕಲ್ಲು ಅಲ್ವಾ? ಜಾಣ ಇಷ್ಟನಾ ರಿದ್ವಿ ಇಷ್ಟನಾ? ಜಾಣ ಇಷ್ಟನಾ ಜಾಣ ಇಷ್ಟನಾ? ಹೌದಾ? ಅಕ್ಕ ಅಕ್ಕ, ಓಯ್ ಪೃಥ್ವಿ ಅಕ್ಕ, ನಿಮ್ಮ ಫ್ಯಾಮಿಲಿಲಿ 3 ಜನಲ್ಲೂ ಅವಳಿಗೆ ಇಷ್ಟ ಆಗಿಲ್ಲ ಹೇಳ್ತಿದ್ದೆ. ಅಲ್ಲ ಕಣೆ ಜಿಂಕಿ, ನಾನು ಇಷ್ಟ ಇಲ್ವಾ ನಿನಗೆ? ನಿನಗೆ ನಾನು ಇಷ್ಟ ಇಲ್ವಾ? ನೆಕ್ಸ್ಟ್ ಟೈಮ್ ಚಾಕ್ಲೇಟ್ ಕ್ಯಾನ್ಸಲ್, ಬರೀ ಇಶಾನ್ಗಷ್ಟೇ. ನಾನು ತಂದು ಕೊಡ್ತೀನಿ ಮಗಳೇ, ನಾನು ತಂದು ಕೊಡ್ತೀನಿ. ಲಾಸ್ಟ್ ಟೈಮ್ ಚಾಕ್ಲೇಟ್ ಕೊಡ್ಲಿಲ್ವಾ? ಇಬ್ರು ಇಷ್ಟ, ಅಕ್ಕಂದಿರಿಬ್ರು ಇಷ್ಟ. ಇವಾಗ ಹೇಳಿದ್ಯಾ? ಅವಾಗ ಹೇಳಿಲ್ಲ ನೀನು. ಬೇಬಿಗೆ ಬೇಬಿ ನಾನು ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಬೇಬಿ ಆಕ್ಚುಲಿ ಹೇಗೊತ್ತಕ್ಕ, ಪೃಥ್ವಿ ಅಕ್ಕ, ನಾನು ಇಷ್ಟನಾ ನೀನು ಇಷ್ಟನಾ ಅಂತ ಕೇಳ್ತೆ. ನಾನು ಅಭಿ ಅಂಕಲ್ ಇಷ್ಟನಾ ಇವ್ರ ಅಪ್ಪ ಇಷ್ಟನಾ? ಅಭಿ ಅಂಕಲ್. ಜಾಣ ಇಷ್ಟನಾ ರಿದ್ದು ಇಷ್ಟನಾ? ಜಾಣ. ಅವಳು ಆಕ್ಚುಲಿ ನಾನೇ ಇಷ್ಟ ಅಂತಲೇ ಹೇಳೋದು. ನಮ್ಮ ಟಿಂಕೊಂಡನ ಮಗಳು ಲೇಕ್ಷ ತುಂಬ ಒಳ್ಳೆ ಹುಡುಗಿ. ಲೈಕ್ ಇಷ್ಟು ಚಿಕ್ಕ ವಯಸ್ಸಿಗೆ ಎಲ್ಲರ ಜೊತೆಯಲ್ಲೂ ಮಿಂಗಲ್ ಆಗ್ತಾಳೆ, ಎಲ್ಲರೂ ಪ್ರೀತಿ ಮಾಡ್ತಾಳೆ. ಸೊ ಸೇಮ್ ಅದೇ ಥರ ನಾನು ಚಿಕ್ಕವಳಾಗಿ ಇದ್ದಾಗ ಇದ್ದೆ. ಸೊ ಹಾಗಾಗಿ ನನಗೆ ಅವಳನ್ನ ನೋಡ್ತಾ ಇದ್ದರೆ ನನ್ನನ್ನೇ ನೋಡ್ತಾ ಇದ್ದೀನಿ ಅನ್ನೋ ಫೀಲ್ ಆಗ್ತಾ ಇರುತ್ತೆ. ಅವಳಿಗೆ ನಾನಂದರೆ ಭಾಳ ಇಷ್ಟ. ಸೊ ಆ ವಿಚಾರ ಯಾವಾಗಲೂ ಕೇಳ್ತಾ ಇರ್ತೀನಿ. ಬಿಕಾಸ್ ಅದು ಅವಳು ನೀನು ಇಷ್ಟ ಅಂತ ಹೇಳ್ದಾಗೆಲ್ಲ ನನಗೆ ಜಾಸ್ತಿ ಖುಷಿ ಆಗುತ್ತೆ. ಅಪ್ಪಾಜಿಗೂ ಒಂದೊಂದ್ಸತಿ ಹಂಗಾಗುತ್ತಪ್ಪ, ಯಾಕೆಂತ ಗೊತ್ತಿಲ್ಲ. ಹೌದಾ? ತೋಟಗಳಿಗೆ ಹೋಗಿ ಬಂದಿದ್ರು ಹಂಗ. ಮನೇಲಿ ಯಾರ ಜೊತೆ ಇದ್ದ ಜಾಣ? ಹೌದಾ? ಪಪ್ಪಾಯ ತಿಂತಿದ್ನಂತೆ. ಯಾರು ತಿನ್ಸಿದ್ದು ಜಾಣಂಗೆ? ಅಜ್ಜಿ ಕೊಡ್ತು, ಅವ್ನು ಬೀಳಿಸ್ತ, ನಾನು ಕೊಟ್ಟೆ ಇಸ್ಕೊಂಡು ಹೋಗಿ. ಹೌದೇನು? ಯಾರು ಇಷ್ಟ ಜಾಣಂಗೆ? ನಿಮ್ಮ ಮನೇಲಿ ಯಾರ ಜೊತೆ ಇರಕ್ಕೆ ಇಷ್ಟಪಡ್ತಾನೆ ಜಾಣ ಜಾಸ್ತಿ? ಯಾರ ಜೊತೆ ಇರಕ್ಕೆ ಇಷ್ಟ? ಹೌದೇನು? ಎಲ್ಲರೂ ಹೇಳ್ಬಿಟ್ಟೆ. ಯಾರು ಇಷ್ಟ ಜಾಣಂಗೆ? ಅವನು ಯಾವಾಗಲೂ ಯಾರ ಜೊತೆ ಇರ್ತಾನೆ ಜಾಣ? ಹೌದಾ? ನಾನು ಚಿಕ್ಕ ಹುಡುಗಿಯಲ್ಲಿದ್ದಾಗ ನಿಮ್ಮ ಥರ ಜಾಸ್ತಿ ನಿಮ್ಮ ಮನೇಲೇ ಇರ್ತಿದ್ದೆ, ನಮ್ಮ ಲತಜ್ಜಿ ಜೊತೆಲಿ. ನಂಗೆ ನಮ್ಮ ಲತಜ್ಜಿ ಅಂದರೆ ಭಾಳ ಇಷ್ಟ, ಗೊತ್ತಾ? ಮಾಡು. ಹಗ್ ಮಾಡು ಅವಳಿಗೆ. ಲವ್ ಯು ಲೇಕ್ಷಾ. ನೆಕ್ಸ್ಟು ಯಾವ್ದಾದ್ರು ರಜಕ್ಕೆ ಎಲ್ಲರೂ ಬನ್ನಿ. ಯಾಕೆ? ಜನ ಹೋಯ್ತವ್ರಲ್ಲ, ಬನ್ ನಾವು ಕಳ್ಸೋಣ ಅವರನ್ನ. ಜಣ ಬಾ. ಬಾಯ್ ಅಕ್ಕ. ಇದು ಹಾಕಂಗಿಲ್ವಾ? ಇದು ಚಪ್ಪಲಿ ತಗೊಂಡ
ಹೋಗ್ತೀಯಾ? ನೆಕ್ಸ್ಟ್ ಹಾಲಿಡೇಸಿಗೆ ಬಂದ್ಬಿಡು ಬೆಂಗಳೂರಿಗೆ. ಬಾಯ್ ಮಗಳೇ. ಜನ ತಳಪ ಅಲ್ಲಿ ಇಸ್ಕೋ. ಏನು ಆಗಲ್ಲ ಬಿಡ. ಇಲ್ಲ ಸರಿ ಆಗುತ್ತೆ, ಬಿಸ್ಕೆಟ್ ತಿನ್ಬಿಡು, ಸರಿ ಆಗುತ್ತೆ. ಅಳ್ಬಾರ್ದು ನನ್ನವ್ವ ಸುಮ್ಮನೆ. ಹಾಂ ಬಿಟ್ಟಿದ್ದೀನಿ ಬಿಡು ಅಂದ, ಕೊಟ್ಟಿದ್ದೀನಿ ಬಿಡು. ನೀನು ಹೋದ್ಮೇಲೆ 2 ಹೊಡಿ ತಿನ್ಬಿಡು ಅವಳು. ಸರಿ ಸರಿನಾ? ಅಳ್ಬಾರ್ದು. ಬಾಯ್. ಹಾಂ ಸರಿ ಕಣಪ್ಪ, ಅಳ್ಬಾರ್ದು ಅಳ್ಬಾರ್ದು. ಪಾಪ ಕೈ ಮಾಡ್ತಾನೆ ನೋಡು. ಬರೇಲಿ ಬರೇಲಿ.